ಹಾಯ್ ಹಲೋ ಎಲ್ಲರಿಗೂ ಸ್ಪರ್ಧಾ ಚಿಗುರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತೆ ಈಗ 1935ರ ಎಲ್ಲ ಕಾಯ್ದೆಯ ಮುಖ್ಯಾಂಶಗಳನ್ನು ನೋಡಿದ್ದೇವೆ. ಹಿಂದೆ ಮಿಂಟೋ ಮಾರ್ಲೆ ಕಾಯ್ದೆ ನೋಡಿದ್ದೀವಿ, ರೆಗ್ಯುಲೇಟಿಂಗ್ ಕಾಯ್ದೆ ನೋಡಿದ್ದೀವಿ, 1935ರ ಕಾಯ್ದೆಯ ಮುಖ್ಯಾಂಶಗಳನ್ನು ನೋಡಿದ್ದೀವಿ. ಈಗ 1935ರ ಕಾಯ್ದೆಯ ನಂತರ ಆಗಸ್ಟ್ ಕೊಡುಗೆ ರಚನೆ ಆಗ್ತದೆ. ಆಗಸ್ಟ್ ಕೊಡುಗೆ ಯಾವಾಗಪ್ಪ ಅಂತಂದರೆ ಆಗಸ್ಟ್ 8, 1940ರಂದು ಆಗಸ್ಟ್ ಕೊಡುಗೆ ರಚನೆ. ಇದರ ಮುಖ್ಯಸ್ಥರು ಯಾರು? ಆಗಸ್ಟ್ ಕೊಡುಗೆ ಮುಖ್ಯಸ್ಥರು ಯಾರಾಗಿರ್ತಾರಪ್ಪ ಅಂದರೆ ವೈಸ್ರಾಯ್ ಲಾರ್ಡ್ ಲಿಂಥೋ. ಭಾರತೀಯರಿಗೆ ಕೆಲವು ಕೊಡುಗೆಗಳನ್ನು ನೀಡುವುದು ಆಶ್ವಾಸನೆ ನೀಡಿದ. ಇದನ್ನು ಆಗಸ್ಟ್ ಕೊಡುಗೆ ಅಂತ ಕರೀತಾರೆ. ಎರಡನೆಯ ಮಹಾಯುದ್ಧದಲ್ಲಿ ಭಾರತೀಯರ ಬೆಂಬಲ ಸಹಕಾರ ಪಡೆಯುವುದು ಆಗಸ್ಟ್ ಕೊಡುಗೆಯ ಉದ್ದೇಶವಾಗಿತ್ತು. ಆಗಸ್ಟ್ ಕೊಡುಗೆಯ ಉದ್ದೇಶ ಏನಾಗಿತ್ತು ಅಂದ್ರೆ ಎರಡನೆಯ ಮಹಾಯುದ್ಧದಲ್ಲಿ ಭಾರತೀಯರ ಸಹಕಾರ ಮತ್ತು ಬೆಂಬಲವನ್ನು ಪಡೆಯುವುದು ಆಗಸ್ಟ್ ಕೊಡುಗೆಯ ಉದ್ದೇಶವಾಗಿರ್ತದೆ. ಈಗ ಆಗಸ್ಟ್ ಕೊಡುಗೆಯ ಮುಖ್ಯಾಂಶಗಳು ಏನದಾವು? ಆಗಸ್ಟ್ ಕೊಡುಗೆಯ ಕೆಲವೊಂದಿಷ್ಟು ಮುಖ್ಯಾಂಶಗಳನ್ನು ನೀಡುತ್ತದೆ. 1ನೇ ಪಾಯಿಂಟು, ಯುದ್ಧದ ತರುವಾಯ ಡೊಮಿನಿಯನ್ ಮಾದರಿ ಆಧಾರದ ಮೇಲೆ ಜವಾಬ್ದಾರಿ ಸರ್ಕಾರ ರಚಿಸುವುದು. ಯುದ್ಧ ಮುಗಿದ ನಂತರ ಡೊಮಿನಿಯನ್ ಮಾದರಿ ಅಂದರೆ ಪ್ರಜಾಪ್ರಭುತ್ವ ಮಾದರಿಯ ಜವಾಬ್ದಾರಿ ಸರ್ಕಾರ ರಚಿಸುವುದು. 2ನೇ ಪಾಯಿಂಟು, ತಮ್ಮ ಸಂವಿಧಾನವನ್ನು ತಾವೇ ರಚಿಸಿಕೊಳ್ಳುವ ಭಾರತೀಯರ ಹಕ್ಕನ್ನು ಮಾನ್ಯ ಮಾಡುವುದು. ತಮ್ಮ ಸಂವಿಧಾನವನ್ನು ತಾವೇ ರಚಿಸಿಕೊಳ್ಬೋದು. ತಮ್ಮ ಸಂವಿಧಾನವನ್ನು ಯಾವ ರೀತಿಯಾದಂಥ ಕಾಯ್ದೆ ಕಾನೂನುಗಳು ಬೇಕು, ಸೆಕ್ಷನ್ಸ್ಗಳು ಬೇಕು, ಆ ರೀತಿಯಾಗಿ ತಮಗೆ ಅನುಕೂಲವಾಗೋ ರೀತಿಯಲ್ಲಿ ಭಾರತೀಯರ ಹಕ್ಕನ್ನು ಅದನ್ನು ಒಪ್ಪಿಕೊಳ್ಳುವುದು, ಮಾನ್ಯ ಮಾಡಬೇಕು. 3ನೇ ಪಾಯಿಂಟು, ಎರಡನೇ ಮಹಾಯುದ್ಧದ ನಂತರ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸುವುದು. 2ನೇ ಮಹಾಯುದ್ಧ ಮುಗಿದ ನಂತರ ಸಂವಿಧಾನ ರಚನೆಯ ಸಮಿತಿಯನ್ನು ನೇಮಕ ಮಾಡುವುದು. 4ನೇ ಪಾಯಿಂಟು, ಅಲ್ಪಸಂಖ್ಯಾತರ ಅಭಿಪ್ರಾಯಕ್ಕೆ ಸಂಪೂರ್ಣ ಮನ್ನಣೆ ನೀಡುವುದು. ಅಲ್ಪಸಂಖ್ಯಾತರ ಅಭಿಪ್ರಾಯಕ್ಕೆ ಸಂಪೂರ್ಣ ಮನ್ನಣೆ ನೀಡುವುದು, ಆ ಮೂಲಕ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ರಕ್ಷಿಸುವುದು. ಅಲ್ಪಸಂಖ್ಯಾತರಿಗೆ ಅಂದ್ರೆ ಈಗ ಬರೇ ಮುಸ್ಲಿಮರೇ ಅಲ್ಪಸಂಖ್ಯಾತರಲ್ಲ, ಕ್ರಿಶ್ಚಿಯನ್ಸ್ ಬರ್ತಾರ, ಇನ್ನು ಕ್ರಿಶ್ಚಿಯನ್ಸು, ಮುಸ್ಲಿಮು, ಜೈನು ಇವರೆಲ್ಲರೂ ಕೂಡ ಅಲ್ಪಸಂಖ್ಯಾತರು. ಇವರಿಗೆ ಇವರ ಅಭಿಪ್ರಾಯ ಏನಿರ್ತದಲ್ಲ ಅದಕ್ಕೆ ಮನ್ನಣೆ ನೀಡುವುದು, ಆ ಮೂಲಕ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ರಕ್ಷಿಸುವುದು. ಈ ಆಗಸ್ಟ್ ಕೊಡುಗೆ ಮುಖ್ಯಾಂಶಗಳನ್ನು ನೀಡುತ್ತದೆ. ಇಲ್ಲಿ 6ನೇ ಪಾಯಿಂಟು, ವೈಸ್ರಾಯರ ಕಾರ್ಯಕಾರಿ ಮಂಡಳಿಯನ್ನು ವಿಸ್ತರಿಸಿ ಅದರಲ್ಲಿ ಭಾರತೀಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವುದು. ವೈಸ್ರಾಯರ ಕಾರ್ಯಕಾರಿ ಮಂಡಳಿಯನ್ನು ವಿಸ್ತರಣೆ ಮಾಡಬೇಕು, ಇನ್ನಷ್ಟು ಹೆಚ್ಚಿಸಬೇಕು, ಅದರಲ್ಲಿ ಭಾರತೀಯರಿಗೆ ಹೆಚ್ಚಿನ ಅವಕಾಶ ನೀಡಬೇಕು. ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದು. ಡೊಮಿನಿಯನ್ ಅಂದರೆ ಪ್ರಜಾಪ್ರಭುತ್ವದ ಸ್ಥಾನಮಾನವನ್ನು ನೀಡಬೇಕು. ಇವಿಷ್ಟು ಆಗಸ್ಟ್ ಕೊಡುಗೆಯ ಮುಖ್ಯಾಂಶಗಳನ್ನು ನೀಡುತ್ತದೆ. ಇನ್ನು ಆಗಸ್ಟ್ ಕೊಡುಗೆ ಆಗಿಂದ 1942ರಲ್ಲಿ ಕ್ರಿಪ್ಸ್ ಪ್ರಸ್ತಾವನೆ ರಚನೆ ಆಗ್ತದೆ. ಕ್ರಿಪ್ಸ್ ಪ್ರಸ್ತಾವನೆಯ ಮುಖ್ಯ ಉದ್ದೇಶ, ಅದು ಮುಖ್ಯಾಂಶಗಳು ಏನೇನು ಅನ್ನೋದರ ಬಗ್ಗೆ ವಿವರವಾಗಿ ನೋಡೋಣ. 2ನೇ ಮಹಾಯುದ್ಧದ ಆರಂಭದಲ್ಲಿ ಬ್ರಿಟಿಷ್ ಸರ್ಕಾರ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. 2ನೇ ಮಹಾಯುದ್ಧ ಮುಗಿದ ನಂತರ ಬ್ರಿಟಿಷ್ ಸರ್ಕಾರ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಜಪಾನ ತನ್ನ ಮಿಲಿಟರಿ ಶಕ್ತಿಯನ್ನು ಪ್ರದರ್ಶಿಸಿ, ಜಪಾನ ಮಿಲಿಟರಿಯಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿತ್ತು, ಅದನ್ನು ತನ್ನ ಶಕ್ತಿಯನ್ನು ಪ್ರದರ್ಶನೆ ಮಾಡಿ ಬ್ರಿಟಿಷ್ ಚಕ್ರಾಧಿಪತ್ಯಕ್ಕೆ ಬೆದರಿಕೆ ಒಡ್ಡಿತ್ತು. ಜಪಾನ್ ದೇಶ ಬ್ರಿಟಿಷರ ಒಂದು ಸರ್ಕಾರಕ್ಕೆ ಶೆಡ್ ಹೊಡೆದಿತ್ತು. ಅತ್ತ ಯುರೋಪ್ನಲ್ಲಿ ಜರ್ಮನ್ ವಿರುದ್ಧ ಬ್ರಿಟನ್ ಹೋರಾಡುತ್ತಿತ್ತು. ಯುರೋಪ್ ದೇಶದ ಜೊತೆ ಬ್ರಿಟನ್ ಸರ್ಕಾರ ಇತ್ತು. ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬ್ರಿಟನ್ ಭಾರತದೊಂದಿಗೆ ಸ್ನೇಹಪರ ನಿಲುವು ತಾಳಿತ್ತು.
ಇಂಥ ಒಂದು ಸಂದರ್ಭದಾಗ ಬ್ರಿಟನ್ ಏನು ಮಾಡಿತ್ತು, ಭಾರತದೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿತ್ತು. ಹಾಗಾಗಿ ವಿನ್ಸ್ಟನ್ ಚರ್ಚಿಲ್ ರವರ ನೇತೃತ್ವದಲ್ಲಿ ಬ್ರಿಟಿಷ್ ಸರ್ಕಾರ ಭಾರತದ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಬೇಕು ಅಂಥೇಳಿ ಮಾರ್ಚ್ 22, 1942ರಂದು ಬ್ರಿಟಿಷ್ ಕ್ಯಾಬಿನೆಟ್ ಆಯೋಗ ರಚನೆಯಾಗ್ತದೆ. ಅದರ ಸದಸ್ಯರಾಗಿದ್ದ ಸ್ಟ್ಯಾಫೋರ್ಡ್ ಕ್ರಿಪ್ಸ್ ರವರ ನೇತೃತ್ವದಲ್ಲಿ ಒಂದು ನಿಯೋಗ ರಚನೆಯಾಗ್ತದೆ. ರಚನೆಯಾಗಿಂದ ಕೆಲವೊಂದಿಷ್ಟು ಮುಖ್ಯಾಂಶಗಳನ್ನು ನೀಡುತ್ತದೆ ಕ್ರಿಪ್ಸ್ ಪ್ರಸ್ತಾವನೆ. ಏನೇನು? ಭಾರತದಲ್ಲಿ ಒಂದು ಡೊಮಿನಿಯನ್ ರಾಜ್ಯ ಸ್ಥಾಪಿಸಬೇಕು. ಭಾರತದಲ್ಲಿ ಒಂದು ಡೊಮಿನಿಯನ್ ಅಂದರೆ ಪ್ರಜಾಪ್ರಭುತ್ವದ ರಾಜ್ಯ ಸ್ಥಾಪಿಸಬೇಕು. 2ನೇ ಪಾಯಿಂಟು, 2ನೇ ಮಹಾಯುದ್ಧ ನಿಂತ ತಕ್ಷಣ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚಿಸಲು ಚುನಾಯಿತ ಸಭೆ ಸ್ಥಾಪನೆ. 2ನೇ ಮಹಾಯುದ್ಧ ಮುಗಿದ ತಕ್ಷಣ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚನೆ ಆಗಕ್ಕೆ ಚುನಾಯಿತ ಸಭೆಯ ಸ್ಥಾಪನೆ ಆಗಬೇಕು. 3ನೇ ಪಾಯಿಂಟು, ಹೊಸ ಸಂವಿಧಾನ ರಚನೆಯ ಹೊಣೆಯನ್ನು ಸಂಪೂರ್ಣವಾಗಿ ಭಾರತೀಯರಿಗೆ ವಹಿಸ್ತಕ್ಕದ್ದು. ಹೊಸ ಸಂವಿಧಾನ ರಚನೆ ಆಗಬೇಕಾದ್ರೆ ಸಂಪೂರ್ಣ ಜವಾಬ್ದಾರಿ ಯಾರಿಗಿರಬೇಕು? ಭಾರತೀಯರಿಗೆ ಇರಬೇಕು. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಲು ಭಾರತದ ರಾಜ್ಯಗಳಿಗೆ ಅವಕಾಶ ನೀಡುವುದು. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸ್ಲಕ್ಕ ಭಾರತದ ಎಲ್ಲ ರಾಜ್ಯಗಳಿಗೆ ಅವಕಾಶ ನೀಡಬೇಕು. 5ನೇ ಪಾಯಿಂಟು, ಸಂವಿಧಾನ ರಚನೆ ಸಭೆಗೆ ಬ್ರಿಟಿಷ್ ಪ್ರಾಂತ್ಯಗಳ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸದಸ್ಯರು ಅಲ್ಲಿನ ಜನಸಂಖ್ಯೆ ಆಧಾರದ ಮೇಲೆ ಆಯ್ಕೆ ಆಗಬೇಕು. ಜನಸಂಖ್ಯೆ ಹೆಂಗಿರ್ತದಲ್ಲ ಆ ರೀತಿಯಾಗಿ ಆಯ್ಕೆ ಆಗಬೇಕು ಅಂತ ಹೇಳ್ತದೆ. ಸಂವಿಧಾನ ರಚನಾ ಸಭೆಗೆ ದೇಶೀಯ ಸಂಸ್ಥಾನಗಳ ಪ್ರತಿನಿಧಿಗಳನ್ನು ಅಲ್ಲಿನ ಜನಸಂಖ್ಯೆ ಆಧಾರದ ಮೇಲೆ ಚುನಾಯಿಸಿ ಕಳಿಸುವುದು. ಹೊಸ ಸಂವಿಧಾನ ಒಪ್ಪಿಕೊಳ್ಳುವುದು, ತಿರಸ್ಕರಿಸುವುದು. ಪ್ರಾಂತ್ಯದ ಹಕ್ಕು. ಹೊಸ ಸಂವಿಧಾನ ಒಪ್ಪಿಗೆ ನೀಡದ ಬ್ರಿಟಿಷ್ ಭಾರತದ ಯಾವುದೇ ಪ್ರಾಂತ್ಯ ಅಂದಿನ ಸಂವಿಧಾನಾತ್ಮಕ ಸ್ಥಿತಿಯಲ್ಲಿಯೇ ಮುಂದುವರಿಯಲು ಬ್ರಿಟಿಷ್ ಸರ್ಕಾರ ಅವಕಾಶ ನೀಡುವುದು. ಭಾರತದ ರಕ್ಷಣೆಯ ಹೊಣೆಗಾರಿಕೆ ನಿರ್ದೇಶನಗಳನ್ನು ಹೊಸ ಸಂವಿಧಾನ ರಚನೆಯಾಗುವವರೆಗೆ ಬ್ರಿಟಿಷ್ ಸಾರ್ವಭೌಮ ಸರ್ಕಾರ ನಿಯಂತ್ರಿಸಬೇಕು. ಇವಿಷ್ಟು ಕ್ರಿಪ್ಸ್ ಪ್ರಸ್ತಾವನೆ ಮುಖ್ಯಾಂಶಗಳನ್ನು ನೀಡುತ್ತದೆ. ಕ್ರಿಪ್ಸ್ ಪ್ರಸ್ತಾವನೆ ನಂತರ ಕ್ಯಾಬಿನೆಟ್ ಮಿಷನ್ ಆಗ್ತದೆ ರಚನೆ. ಕ್ರಿಪ್ಸ್ ಪ್ರಸ್ತಾವನೆ ಬರೋಕ್ಕಿಂತ ಮುಂಚಿತವಾಗಿ ವ್ಯವಲ್ ಯೋಜನೆ ಬರ್ತೈತಿ, ಅದೇನಷ್ಟು ಇಂಪಾರ್ಟೆಂಟ್ ಅನ್ನಿಸ್ತಾ ಇಲ್ಲ. ಈ ನಂತರ ಕ್ಯಾಬಿನೆಟ್ ಮಿಷನ್. ಅಂದಿನ ಬ್ರಿಟನ್ ಪ್ರಧಾನಿ ಯಾರಾಗಿರ್ತಾರ? ಕ್ಲೆಮೆಂಟ್ ಅಟ್ಲೆ ಇರ್ತಾನೆ. ಭಾರತಕ್ಕೆ ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯರ ನಿಯೋಗವನ್ನು ಕಳಿಸಿದ್ರು. ಅದನ್ನು ಕ್ಯಾಬಿನೆಟ್ ಆಯೋಗ ಅಥವಾ ಕ್ಯಾಬಿನೆಟ್ ಮಿಷನ್ ಅಂತ ಕರಿತೀವಿ. ಈ ಕ್ಯಾಬಿನೆಟ್ ಮಿಷನ್ದಾಗ ಯಾರ್ಯಾರು ಇರ್ತಾರೆ ಸದಸ್ಯರು? ಲಾರ್ಡ್ ಪೆಥಿಕ್ ಲಾರೆನ್ಸು, ಸರ್ ಸ್ಟ್ಯಾಫೋರ್ಡ್ ಕ್ರಿಪ್ಸು ಮತ್ತು ಎ.ವಿ. ಅಲೆಕ್ಸಾಂಡರ್. ಈ 3 ಮಂದಿ ಮಂತ್ರಿಮಂಡಲ ಸದಸ್ಯರು ಕ್ಯಾಬಿನೆಟ್ ಮಿಷನ್ದಲ್ಲಿ ಇರ್ತಾರೆ. ಮಾರ್ಚ್ 24, 1946 ಭಾರತಕ್ಕೆ ಕ್ಯಾಬಿನೆಟ್ ಆಯೋಗ ರಚನೆ. ಮೇ 16, 1946 ಕ್ಯಾಬಿನೆಟ್ ಮಿಷನ್ ತನ್ನ ಯೋಜನೆಯನ್ನು ಪ್ರಕಟಿಸ್ತದೆ. ಕ್ಯಾಬಿನೆಟ್ ನಿಯೋಗ ಈ ಕೆಳಗಿನ ಶಿಫಾರಸುಗಳನ್ನು ನೀಡುತ್ತದೆ. ಏನೇನು? ಬ್ರಿಟಿಷ್ ಭಾರತ ಮತ್ತು ದೇಶೀಯ ಸಂಸ್ಥಾನಗಳಿಂದ ಕೂಡಿದ ಭಾರತ ಒಕ್ಕೂಟವನ್ನು ರಚಿಸ್ತಕ್ಕದ್ದು. ಬ್ರಿಟಿಷ್ ಭಾರತ ಮತ್ತು ದೇಶೀಯ ಸಂಸ್ಥಾನಗಳಿಂದ ಕೂಡಿದ ಭಾರತ ಒಕ್ಕೂಟ ರಚನೆ. ಈ ಒಕ್ಕೂಟಕ್ಕೆ ವಿದೇಶಾಂಗ ವ್ಯವಹಾರಗಳು, ರಕ್ಷಣೆ, ಸಂಪರ್ಕ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಅಧಿಕಾರ ನೀಡಬೇಕು. 2ನೇ ಪಾಯಿಂಟು, ಕ್ಯಾಬಿನೆಟ್ ಆಯೋಗ ಸ್ವತಂತ್ರ ಪಾಕಿಸ್ತಾನದ ಬೇಡಿಕೆಯನ್ನು ತಿರಸ್ಕಾರ ಮಾಡ್ತದೆ. ಸ್ವತಂತ್ರ ಪಾಕಿಸ್ತಾನ, ಈಗ ಹೆಂಗೆ ನಾವು ಭಾರತಕ್ಕೆ ಸ್ವತಂತ್ರ ಬೇಕು, ಮಾಡ್ತೀವಿ, ನಮ್ಮದೇ ಆದಂಥ ಆಡಳಿತ ನಡೆಸ್ತೀವಿ ಅಂತ ಹೇಳ್ತಲ್ಲ, ಅದರಾಗಿ ಕೆಲವೊಂದಿಷ್ಟು ಮಂದಿ ಸ್ವತಂತ್ರ ಪಾಕಿಸ್ತಾನ ಬೇಕು ಅಂತೇಳಿ ಅದಕ್ಕೆ ಹೇಳಿದ್ರು. ಅದಕ್ಕಾಗಿ ಅದು ತಿರಸ್ಕಾರ ಮಾಡ್ತದೆ. 3ನೇ ಪಾಯಿಂಟ್, ಭಾರತದ ರಾಜ್ಯಗಳ ಮೇಲಿನ ಬ್ರಿಟಿಷ್ ಸಾರ್ವಭೌಮತ್ವ ಅಂತ್ಯಗೊಳ್ಳಬೇಕು. ಭಾರತ ರಾಜ್ಯಗಳ ಮೇಲೆ ಬ್ರಿಟಿಷರ ಒಂದು ಸಾರ್ವಭೌಮತ್ವ ಏನು ಅಧಿಕಾರ ಮಾಡ್ತಿರ್ತಾರಲ್ಲ ಅದು ಮುಗಿಗೊಳ್ಳಬೇಕು.
ಒಕ್ಕೂಟ ಬ್ರಿಟಿಷ್ ಭಾರತ ಮತ್ತು ಭಾರತೀಯ ರಾಜ್ಯಗಳ ಪ್ರತಿನಿಧಿಗಳಿಂದ ಕೂಡಿದ ಶಾಸಕಾಂಗ ಮತ್ತು ಕಾರ್ಯಾಂಗಗಳನ್ನು ಹೊಂದಿರಬೇಕು. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳನ್ನು ಬಿಟ್ಟು ಉಳಿಕೆ ವಿಷಯಗಳ ಪ್ರಾಂತ್ಯಗಳ ವಶದಲ್ಲಿರಬೇಕು. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳನ್ನು ಬಿಟ್ಟು ಉಳಿಕೆ ವಿಷಯಗಳನ್ನು ಪ್ರಾಂತ್ಯಗಳ ವಶದಲ್ಲಿರಬೇಕು. ದೇಶದ ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆ ಸ್ಥಾಪಿಸಬೇಕು. ದೇಶದ ಸಂವಿಧಾನವನ್ನು ರಚನೆ ಆಗಬೇಕಾದ್ರೆ ಸಂವಿಧಾನ ರಚನಾ ಸಭೆ ಸ್ಥಾಪಿಸಬೇಕು. ಸಂವಿಧಾನ ರಚನಾ ಸಭೆ ಸದಸ್ಯರನ್ನು ಪ್ರಾಂತ್ಯಗಳ ವಿಧಾನಸಭೆಗಳಿಂದ ಕೂಡಿದ 1 ಮಿಲಿಯನ್ ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿ ಚುನಾಯಿಸಬೇಕು. ಅಲ್ಲಿ ಸಿಖ್ ಮತ್ತು ಮುಸ್ಲಿಂ ಸಮುದಾಯದ ಪ್ರತಿನಿಧಿಗಳು ತಮ್ಮ ಸಮುದಾಯದ ಪಾಲನ್ನು ಜನಸಂಖ್ಯೆ ಆಧಾರದ ಮೇಲೆ ಚುನಾಯಿಸಬೇಕು. ಸಂವಿಧಾನ ರಚನಾ ಸಭೆಯನ್ನು ಹೇಗೆ? ಪರೋಕ್ಷ ಚುನಾವಣೆ ಮೂಲಕ ರಚನೆ ಆಗಬೇಕು. ಪ್ರಾಂತ್ಯಗಳ ಪ್ರತಿನಿಧಿಗಳನ್ನು ABC ಎಂಬ 3 ವಿಭಾಗಗಳಾಗಿ ಶಿಫಾರಸು ಮಾಡಲಾಗುತ್ತದೆ. ಹೊಸ ಸಂವಿಧಾನ ರಚನೆಯಾಗುವವರೆಗೆ ಆಡಳಿತ ನೋಡಿಕೊಳ್ಳಲು ಒಂದು ಮಧ್ಯಂತರ ಸರ್ಕಾರ ಇರಬೇಕು. ಈ ಸರ್ಕಾರದಲ್ಲಿ 5 ಮುಸ್ಲಿಂ ಲೀಗ್ ಸದಸ್ಯರು, 6 ಮಂದಿ ಕಾಂಗ್ರೆಸ್ ಸದಸ್ಯರು, ಒಬ್ಬ ಸಿಖ್, ಒಬ್ಬ ಪಾರ್ಸಿ, ಒಬ್ಬ ಭಾರತೀಯ ಕ್ರಿಶ್ಚಿಯನ್, ಹೀಗೆ 14 ಮಂದಿ ಸದಸ್ಯರಿರಬೇಕು. ಎಲ್ಲ ಖಾತೆಗಳ ಭಾರತೀಯರ ನಿಯಂತ್ರಣದಲ್ಲಿದ್ದು ಬ್ರಿಟಿಷ್ ಸರ್ಕಾರ ಮಧ್ಯಂತರ ಸರ್ಕಾರದ ಎಲ್ಲ ಕಾರ್ಯಗಳಲ್ಲಿ ಸಂಪೂರ್ಣ ಸಹಕಾರ ನೀಡಬೇಕು ಅಂತೇಳಿ ಕ್ಯಾಬಿನೆಟ್ ಮಿಷನ್ ತನ್ನ ಯೋಜನೆಗಳಲ್ಲಿ ಹೇಳ್ತದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್